ಇದಾದ ಎಲ್ಲೋ ಒಂದಷ್ಟು ಕಡೆ ಕಾಮೆಂಟ್ಸ್ ಓದ್ದೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಶಲಿ ನಾವು ಆಕ್ಟಿವ್ ಇರ್ತೀವಿ, ಹಾಗಾಗಿ ನೋಡ್ತಾ ಇರ್ತೀವಿ. ನೀವು ಓದ್ರಾ? ಹಾ? ನೀವು ಓದಿದ್ರ ಕಾಮೆಂಟ್ಸ್ ಕಾಮೆಂಟ್ಸ್? ಕಾಮೆಂಟ್ಸ್ ಅದರಲ್ಲಿ ಕಾಮೆಂಟ್ಸ್ ಅಲ್ಲಿ ಇದ್ದಿದ್ದೇನಂದ್ರೆ, ಕಾಂತಾರ ಸಿನಿಮಾ ಇವಾಗ ಚಾಪ್ಟರ್ 1 ಬರ್ತಾ ಇದೆ. ಇದರಲ್ಲಿ ಬಹುಶಃ ನೀವಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ವಿಲನಿಶ್ ರೋಲ್ ನಿಮಗ್ ಕೊಟ್ಟಿದ್ರೆ ತುಂಬಾ ಆಸ್ಪೆಕ್ಟ್ ಆಗಿ ತುಂಬಾ ಪರ್ಫೆಕ್ಷನಿಸ್ಟ್ ಆಗಿರ್ತಿತ್ತು ಅನ್ನುವಂಥದ್ದು ಅಭಿಪ್ರಾಯಗಳನ್ನ ನಾನು ಕೇಳ್ಪಟ್ಟೆ. ಇದಕ್ಕೆ ನಿಮ್ಮ ಒಂದು ರಿಯಾಕ್ಷನ್ ಏನು ಅಂತ? ನಾನಂತೂ ಓದಿಲ್ಲ, ನಂಗೆ ಗೊತ್ತಿಲ್ಲ. ಏನು ಹೇಳಿ, ನಂಗೆ ಗೊತ್ತಿಲ್ಲ. ಬಿಕಾಸ್ ಸಿ ಅಟ್ ದ ಎಂಡ್ ಆಫ್ ದ ನಾನು ಆಗಲೇ ಹೇಳಿದೆ ನಿಮಗೆ, ಒಬ್ಬ ಡೈರೆಕ್ಟ್ರಿಗೆ ಸಿನಿಮಾ ದೊಡ್ಡದು ಯಾವತ್ತು. ಆರ್ಟಿಸ್ಟ್ಗಳ ಪರ್ಸ್ನಲ್ನ ಅಥವಾ ಅಕಸ್ಮಾತ್ ಗೊತ್ತಿರೋ ಏನಾದ್ರು ಐನೋ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ ಅಂತ, ಬಟ್ ಆ ಕಾಮೆಂಟ್ಸ್ ನನ್ಗೆ ಹೇಳ್ತಿರೋದು, ಅಕಸ್ಮಾತ್ ಏನಾದ್ರು ಬಂದಿದ್ರೆ ಫಸ್ಟ್ ಕತೆ ಕೇಳ್ತಿದ್ರ ಅಥವಾ ಕಾಂತಾರ ಅಂತ ಹೇಳಿದ ತಕ್ಷಣ ಒಪ್ಕೊಳ್ತಿದ್ರ? ಇಲ್ಲ ಮ್ಯಾಮ್, ಕತೆ ಕೇಳ್ತಿದ್ದೆ ನಾನು. ಖಂಡಿತ ನನ್ನ ರೋಲ್ ಏನಿದೆ ಏನು ಅಂತ ಕೇಳ್ತಿದ್ದೆ. ಅಕಸ್ಮಾತ್ ಬಿಕಾಸ್ ನನಗಿಷ್ಟ ಆಗಬೇಕು ಫಸ್ಟ್. ಅದಿಷ್ಟ ಆದ್ರೇ ನಾನು ಅದಕ್ಕಿನ್ನ ಜಸ್ಟಿಫೈ ಮಾಡೋದಕ್ಕೆ ಪ್ರಾಣ ಕೊಡೋಕ್ಕಾಗೋದು ಅಂತಾರಲ್ಲ. ನನಗೆ ಅದು ಆಗಲಿಲ್ಲ, ಕನೆಕ್ಟ್ ಆಗಲಿಲ್ಲ ಅಂತಂದರೆ ಹೆಂಗೆ ಹೋಗಿ ಮಾಡಲಿ ಅದನ್ನು ಪಾತ್ರನ. ಸೊ ಇಲ್ಲ, ಫಸ್ಟ್ ಕತೆ ಕೇಳ್ತಿದ್ದೆ. ಈಗ ಸರ್, ನಾನು ಈ ಪ್ರಶ್ನೆ ಕೇಳೋದಕ್ಕೆ ಇನ್ನೊಂದು ಲಿಂಕ್ ಇದೆ. ಏನಂದ್ರೆ, ಓಜಿ ಸಿನಿಮಾ ಮತ್ತೆ ಕಾಂತಾರ ಎರಡಕ್ಕೂ ಕೂಡ ಕಂಪೇರ್ ಮಾಡ್ತಿರುವಂಥದ್ದು ಕ್ಲಾಶಸ್ ಇರಬಹುದು. ಅಂದ್ರೆ ಪವನ್ ಕಲ್ಯಾಣ್ ಸರ್ ಅಭಿಮಾನಿಗಳು ಅಲ್ಲಿರುವಂಥವ್ರು ಈಗ ಬಾಯ್ಕಾಟ್ ಮಾಡುವಂಥದ್ದು ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಒಂದು ಧ್ವನಿ ಎತ್ತಾ ಇದ್ದಾರೆ, ಕಾಂತಾರ ಚಾಪ್ಟರ್ 1 ಬಾಯ್ಕಾಟ್ ಮಾಡಬೇಕು. ರೀಸನ್ ಏನಂತ ಹೇಳಿದ್ರೆ, ರಿಷಬ್ ಶೆಟ್ಟಿ ಸರ್ ಹೈದರಾಬಾದ್ ಅಲ್ಲಿ ಪ್ರೀ ರಿಲೀಸ್ ಇವೆಂಟ್ ಆಯ್ತು, ಜೂನಿಯರ್ NTR ಸರ್ ಗೆಸ್ಟ್ ಆಗಿ ಹೋಗಿದ್ರು. ಸ್ಟೇಜ್ ಮೇಲೆ ಕನ್ನಡ ಮಾತಾಡಿದ್ರು, ಆದ್ರೆ ತೆಲುಗು ಮಾತಾಡ್ಲಿಲ್ಲ ಅನ್ನುವಂಥ ಒಂದು ಕಾರಣ. ಜೊತೆಗೆ ಓಜಿ ಸಿನಿಮಾಗೆ ಕರ್ನಾಟಕದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅದನ್ನ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ. ಮತ್ತೆ ನಾವು ಸೆಲೆಬ್ರೇಷನ್ ಮಾಡೋದಕ್ಕೆ DJ ಸೆಟಪ್ ಎಲ್ಲ ಹಾಕಿದ್ರು, ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಅನ್ನೋಂಥದ್ದು ಒಂದು ಕಾರಣ. ಸೊ ಈ ರೀತಿ ಕನ್ನಡ ಸಿನಿಮಾಗಳು ಅಲ್ಲಿ ಕೂಡ ಬೆಳೀತಾ ಇದಾವೆ, ತಮಿಳ್ ತೆಲುಗು ಸಿನಿಮಾಗಳು ಇಲ್ಲಿ ಕೂಡ ಪ್ರೋತ್ಸಾಹ ಕೊಟ್ಟು ಎಲ್ಲ ಸ್ಟಾರ್ಸು ಎಲ್ಲ ಒಗ್ಗೂಡಿ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಬಟ್ ಅಭಿಮಾನಿಗಳು ಈ ರೀತಿ ಫ್ಯಾನ್ಸ್ ವಾರ್ ನಡೆದಾಗ ನೀವು ಕನ್ನಡಿಗರು ಹೇಗೆ ಹೇಳ್ತೀರಾ? ಮ್ಯಾಮ್, ಮೇ ಬಿ ಯಾರೋ ಒಬ್ಬೊಬ್ಬರು ಮಾತ್ರ ಅಂತ ಅನಿಸುತ್ತೆ. ಇವಾಗ ನೀವೇ ಹೇಳಿದ್ರಿ, ಅಲ್ಲೂ ಇಲ್ಲೂ ಚೆನ್ನಾಗಿದ್ದಾರೆ, ಇಲ್ಲೂ ಚೆನ್ನಾಗಿದ್ದಾರೆ ಅಂತ. ಮೇ ಬಿ ಯಾರೋ ಒಬ್ಬೊಬ್ಬರು ಮಾತ್ರ ಆ ಥರ ಮಾಡ್ಬೋದು ಅನಿಸುತ್ತೆ. ಬಟ್ ಎಲ್ಲರೂ ಉದ್ದೇಶನೂ ಅದು ಆಗಿರಲ್ಲ. ಆ್ಯಂಡ್ ಖಂಡಿತ ಇಲ್ಲೂ ಸಿನಿಮಾಗಳು ಅಲ್ಲಿಂದ ಬಂದಾಗ ಇಲ್ಲೂ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ, ಇಲ್ಲಿಂದ ಅಲ್ಲೋದಾಗ ಅಲ್ಲೂ ಚೆನ್ನಾಗಿ ರಿಸೀವ್ ಆಗಿದೆ. ಈಗ ಸೂ ಫ್ರಮ್ ಸೋಮ್ ರೀಸೆಂಟಾಗಿ ಆಯಿತು, ಅಲ್ಲೂ ಚೆನ್ನಾಗಾಯಿತು. ಅದಕ್ಕೆ ಮುಂಚೆ ನಮ್ಮ KGF ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. KGF ಇಲ್ಲಿಂದ ಅಲ್ಲೂ ಹೋದಾಗ ಅಲ್ಲೂ ಚೆನ್ನಾಗಾಯಿತು. ಸೊ ಯಾರೋ ಒಬ್ಬೊಬ್ಬರು ಕಿಡಿಗೇಡಿಗಳು ಹಂಗೆ ಮಾಡ್ತಾರೆ, ಬಟ್ ಎಲ್ಲರೂ ಉದ್ದೇಶನೂ ಅದು ಆಗಿರಲ್ಲ ಅನ್ಸುತ್ತೆ. ಓಕೆ, ಈಗ ಓಜಿ ಬೆಂಗಳೂರಲ್ಲಿ ಇರ್ಬೋದು, ತುಂಬಾ ಚೆನ್ನಾಗಿ ಓಡ್ತಾ ಇದೆ. ನೀವೇನಾದ್ರೂ ಥಿಯೇಟರ್ ವಿಸಿಟ್ ಮಾಡಿದ್ರೆ ಏನಾದ್ರೂ ಮಾಸ್ಕ್ ಹಾಕೊಂಡು ಈ ರೀತಿ ಹೋಗ್ತೀರಾ ಅಥವಾ ಡೈರೆಕ್ಟ್ ಆಗಿ ಹೋಗ್ತೀರಾ? ಹೋಗಿದೆ, ಪ್ರೀಮಿಯರ್ ಶೋಗೆ ಹೋಗಿದ್ದೆ. ಫ್ಯಾನ್ಸ್ ಪ್ರೀಮಿಯರ್ ಶೋ ಆಯಿತು, ರಿಲೀಸ್ ಹಿಂದಿನ ದಿನ 10 ಗಂಟೆಗೆ ಅಂತ. ಚೆನ್ನಾಗಿತ್ತು. ಒಂದಷ್ಟು ಬರೀ ನಾನು ಆ ಥರ ಲಾಸ್ಟ್ ನೋಡಿದ್ದು ನಮ್ಮ ಬಜರಂಗಿ 1 ಆದಾಗ ಶಿವಣ್ಣಂಗೆ ಇದ್ದಿದ್ದು ಕ್ರೇಜು, ಆ ಫ್ಯಾನ್ ಶೋ ಮಾಡಿದ್ರು ಆಗ. ಸೊ ಅದಾದಮೇಲೆ ಯಾವುದು ಫ್ಯಾನ್ ಶೋ ಅಂತ ನಾನು ಹೋಗಿರಲಿಲ್ಲ. ಸೊ ಅದಾದಮೇಲೆ ರೀಸೆಂಟಾಗಿ ಈಗಲೇ ಹೋಗಿದ್ದು. ಆ್ಯಂಡ್ ತುಂಬ ಖುಷಿ ಆಯಿತು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಅವ್ರು ಸೆಲೆಬ್ರೇಟ್ ಮಾಡ್ತಾಯಿದ್ದ ರೀತಿ, ಸ್ಕ್ರೀನ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಾಯಿದ್ದ ರೀತಿ ಎಲ್ಲ ನೋಡಿ ಚೆನ್ನಾಗಾಯಿತು, ಚೆನ್ನಾಗಿ ಅನಿಸ್ತು. ಲೋಕೇಶ್ ಅವ್ರಿಗೆ ಯಾವುದ್ರ ಮೇಲೆ ತುಂಬಾ ಕ್ರೇಜ್ ಇದೆ ಅಂತ? ಈ ವಸ್ತುಗಳಿರ್ಬೋದು, ಬೈಕ್, ಕಾರ್ಸ್, ಈ ರೀತಿ ಅದನ್ನ ಹೊರತುಪಡಿಸಿ ಬೇರೆ ಏನಾದರೂ ಕ್ರೇಜ್ ಇದೆಯಾ ನಿಮಗೆ? ಮ್ಯಾಮ್, ನನ್ನ ಒಂದು ತುಂಬ ಅಷ್ಟು ಯೋಚನೆ ಮಾಡೋದರಲ್ಲಿ ಸಿನಿಮಾ ಬಗ್ಗೆನೇ ಯೋಚನೆ ಮಾಡೋದು ಅಂತ ಹೇಳ್ಬೋದು. 80% ಆಫ್ ಮೈ ಥಾಟ್ಸ್ ಅಥವಾ ಏನು ಮಾಡ್ಬೋದು, ನೆಕ್ಸ್ಟ್ ಏನು, ಹೇಗೆ ಏನು, ಅಥವಾ ಏನು ಕಲಿಬೋದು ಅಂತ ಇರೋದೇ ಸಿನಿಮಾ ಅಂತ ಹೇಳ್ಬೋದು. ನನಗೆ ಇದ್ರದ್ದು ಮೇಲೆಲ್ಲ ಅಷ್ಟೊಂದು ಕ್ರೇಜ್ ಇಲ್ಲ ಮ್ಯಾಮ್. ಅದೇನ ಆಯಿತು ಅಂದರೆ ಫೈನ್, ಓಕೆ, ಬಟ್ ಅಷ್ಟೊಂದು ಕಾರ್ಸ್ ಗಿರ್ಸ್ ಮೇಲೆಲ್ಲ ಕ್ರೇಜ್ ಇಲ್ಲ. ಓಕೆ, ವಸ್ತುಗಳ ಮೇಲೆ ಅಷ್ಟೊಂದೆಲ್ಲ ನೀವೇನು ದುಡ್ಡು ಹಾಕಕ್ಕೆ ಹೋಗೋದಿಲ್ಲ? ನೋ. ತುಂಬಾ ಡಿಫ್ರೆಂಟ್ ಪರ್ಸನಾಲಿಟಿ ಅನ್ನಿಸ್ತೀರಾ ನೀವು. ತುಂಬಾ ಕಲ್ತಿದ್ದೀರಾ ಲೈಫಲ್ಲಿ, ಏನೋ ಏನು ಕಲ್ತಿರೋದೇನು ಇಲ್ಲ, ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಾ. ಇಲ್ಲ, ನಾನು ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಬಿಕಾಸ್ ಅದ್ರ ಕಡೆಗೆ ನನ್ನ ಕಾನ್ಷಿಯಸ್ ಎಫರ್ಟ್ ಫಸ್ಟ್ ಇತ್ತು, ಮುಂಚೆ ಇತ್ತು. ನಾನು ಎಷ್ಟು ಸಿಂಪಲ್ಲಾಗಿ ಇಟ್ಕೊತೀನೋ ನನ್ನ ಎನರ್ಜಿ ಅಷ್ಟು ನಾನು ಸೇವ್ ಮಾಡಿಕೊಂಡು, ನಾನು ಏನು ನನ್ನ ಗುರಿ ಇದೆಯೋ ಅಥವಾ ನಂದು ಏನೋ ಒಂದು ಡಿಸೈರ್ ಅಂತ ಹೇಳ್ಬೋದು, ಅದ್ರ ಕಡೆಗೆ ಚಾನಲೈಸ್ ಮಾಡೋದಕ್ಕೆ ಆ ಎನರ್ಜಿನ ಹೆಲ್ಪ್ಫುಲ್ ಆಗುತ್ತೆ ಅಂತ ನನಗೆ ಫಸ್ಟೇ ಆ ಕ್ಲಾರಿಟಿ ಇತ್ತು. ಸೊ ಅದರಿಂದ ಎಷ್ಟು ಸಿಂಪಲ್ ಆಗುತ್ತೋ ನಾನು ಸರೌಂಡಿಂಗ್ಸ್ನ ಅಷ್ಟು ಸಿಂಪಲ್ ಮಾಡ್ಕೊತಾ ಹೋದೆ. ಸೊ ಅದರಿಂದ ಈ ಕ್ರೇಜ್ ಗೀಸ್ ಎಲ್ಲ ಇಟ್ಸ್ ಆಲ್ ನಾಯ್ಸ್ ಅಂತ ಅನಿಸ್ಬಿಡ್ತು. ಜೊತೆಗೆ ಈ ಟ್ರಾವೆಲಿಂಗ್ ಇರ್ಬೋದು, ಎಕ್ಸ್ಪ್ಲೋರ್ ಮಾಡಬೇಕು ಜಾಗಗಳನ್ನ ಅನ್ನುವಂಥದ್ದು ಏನಾದರೂ ಇಷ್ಟನಾ? ಆ ಥರ ಸಿನಿಮಾ, ಓನ್ಲಿ ಸಿನಿಮಾ. ಎಸ್, ಬೆಳಗ್ಗೆ ಎದ್ರು ಸಿನಿಮಾ, ರಾತ್ರಿ ಮಲಗಿದ್ರು ಸಿನಿಮಾನ ನಿಮ್ಮ ಪ್ರಕಾರ? ಇಲ್ಲ, ಮಲಗಕ್ಕೆ ಮುಂಚೆ ಸಿನಿಮಾ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ, ಇಲ್ಲಾಂದ್ರೆ ನಿದ್ದೆ ಬರಲ್ಲ.
ಸೊ ತುಂಬ ಅಷ್ಟು ಕಾನ್ಷಿಯಸ್ ಆಗೇ ಕಟ್ ಆಫ್ ಮಾಡಿಬಿಡ್ತೀನಿ. 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ಇಲ್ಲ ಏನು ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅಂತ ಕಟ್ ಆಫ್ ಮಾಡಿಬಿಡ್ತೀನಿ. ಬಟ್ ಬೆಳಗ್ಗೆಯಿಂದ ಆಲ್ಮೋಸ್ಟ್ ನಾನು ಆಗಲೇ ಹೇಳಿದಾಗೆ ದಿನದಲ್ಲಿ ಒಂದು 80% ಆಫ್ ಥಾಟ್ಸ್ ಈಸ್ ಅಬೌಟ್ ಸಿನಿಮಾ. ಅದಕ್ಕೆ ಹೆಂಗೆ ಮಾಡಬೇಕು, ನನಗೆ ನಾನೇ ಹಾಗೆ ಅಡ್ಯಾಪ್ಟ್ ಮಾಡ್ಕೋಬೇಕು, ನಾನು ಇನ್ನೇನು ಬೆಟ್ರ್ ಮಾಡ್ಕೊಬೋದು, ಯಾವ ಸ್ಕಿಲ್ ಕಲಿಬೋದು, ಇನ್ನೊಂದಷ್ಟು ಹೆಂಗೆ ಇಂಪ್ರೂವ್ ಆಗ್ಬೋದು, ಅಕಸ್ಮಾತ್ ಮುಂದೆ ಏನನ್ನ ಬಂತು ಅಂತಂದರೆ ಬೇರೆ ಏನು ಗೆಟಪ್ಸ್ ಟ್ರೈ ಮಾಡ್ಬೋದು, ನನಗೆ ಒಗ್ಗುವಂಥ ಪಾತ್ರಗಳ ಯಾವುದನ್ನ ಗೆಟಪ್ಸ್ ಹೆಂಗೆ ಟ್ರೈ ಮಾಡ್ಬೋದು, ಈ ಥರದ್ದು ಒಂದಷ್ಟು ಆಲೋಚನೆಗಳಿರುತ್ತೆ. ಈಗ ಸಿನಿಮಾದಲ್ಲಿ ನಿಮ್ಮನ್ನ ನೋಡಿ ತುಂಬಾ ರೂಡ್ ಅನ್ಕೊಂಡಿರ್ತಾರೆ, ಡೈರೆಕ್ಟಾಗಿ ಸಿಕ್ಕಂದ್ಮೇಲೆ ತುಂಬಾ ಸಾಫ್ಟ್ ಅಂತ ಯಾರಾದರೂ ಹೇಳಿದಾರ ನಿಮಗೆ? ಅಲ್ಲ, ನೀವು ಹೇಳಿ, ನಾನು ರೂಢ ಸಾಫ್ಟಾ? ನಂಗೆ ತುಂಬಾ ಸಾಫ್ಟ್ ಅನ್ಸಿದ್ರಿ. ಅಷ್ಟೇ. ಅಲ್ಲ, ನಿಮ್ಗೆ ಯಾರಾದ್ರೂ ಬೇರೆಯವ್ರು ಬರ್ತಾರೆ ರ್ಯಾಂಡಮ್ ಆಗಿ ಏನಾದ್ರು ಹೇಳಿರ್ತಾರೆ ಅಂತ ಹೇಳಿದ್ದಾರೆ, ಕಾಮೆಂಟ್ಸ್ ಸಾಕಷ್ಟು. ಕೊಡ್ತಾರೆ, ಯೂಶುವಲ್ ಆಗಿ ನೀವು ಸಿಕ್ಕಿದಾಗ ಏನ್ ಹೇಳ್ತಾರೆ? ಏನಿಲ್ಲ, ಚೆನ್ನಾಗಿ ಮಾಡಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ ಅಷ್ಟೇ. ನೀವು ಹಂಗೆ ಮಾಡಿದ್ವಿ, ಆ ಸಿನಿಮಾ ನೋಡಿದ್ವಿ ಅಂತ. ಸೊ ಥ್ಯಾಂಕ್ ಯು ಅಂತ ಹೇಳಿದ್ಮೇಲೆ ಅಕಸ್ಮಾತ್ ಮಾತು ಶುರುವಾಗಿ ತುಂಬ ಅಷ್ಟು ಮಾತಾಡ್ತಾ ಆಯಿತು ಅಂತಂದರೆ ನೀವು ಹೇಗೋ ಇರ್ತೀರಾ ಅಂದ್ಕೊಂಡಿದ್ವಿ, ಬಟ್ ಹೀಗೆ ಮಾತಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಂತಾರೆ ಅಷ್ಟೇ, ಏನಿಲ್ಲ. ಲೈಫ್ ತುಂಬಾ ಸಿಂಪಲ್ ಆಗಿದೆ. ಯಾವ್ದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇಲ್ವಾ ಲೋಕೇಶ್ ಅವ್ರಿಗೆ ಅನ್ನೋಂಥದ್ದು? ಇಂಟ್ರೆಸ್ಟಿಂಗ್ ಇಲ್ಲ ಅಂತಲ್ಲ, ಸಾಕಷ್ಟಿದೆ ಮ್ಯಾಮ್. ನನಗೆ ಅದೇ ಹೇಳಿಲ್ಲ, ಸಿನಿಮಾನೇ ಇಂಟ್ರೆಸ್ಟಿಂಗ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸಿನಿಮಾ ನಿಮ್ಮ ಪ್ರಕಾರ ಒಂದು ಪದದಲ್ಲಿ ಹೇಳೋದಾದ್ರೆ ಅಥವಾ ಒಂದು ಲೈನಲ್ಲಿ ಹೇಳೋದಾದ್ರೆ? ನನಗೆ ಸಿನಿಮಾನೇ ಫಸ್ಟ್ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಫ್ಯಾಮ್ಲಿನ ಸಿನಿಮಾ ಅಂದರೆ ಫ್ಯಾಮ್ಲಿ ಅಂತ ಹೇಳ್ಬೋದು. ಬಟ್ ಫ್ಯಾಮ್ಲಿ ಬಿಟ್ಟು ನನ್ನ ಒಂದು ಜೀವನದಲ್ಲಿ ಇಷ್ಟು ವರ್ಷದಲ್ಲಿ 15 ಇಯರ್ಸ್ ಅಂತ ಏನಾದರೆ ಯಾವುದೋ ಒಂದು ಜಾಸ್ತಿ ಪ್ರಾಮಿನೆನ್ಸ್ ನೀವು ಕೊಡ್ತಾ ಇದ್ದೀರಾ ಅಥವಾ ಮುಂದೆ ಕೊಡ್ತೀರಾ ಅಂದರೆ ಸದ್ಯಕ್ಕೆ ನಾನು ಸಿನಿಮಾ ಅಂತಲೇ ಹೇಳ್ಬೋದು. ಇನ್ನು ಚಿರಂಜೀವಿ ಸರ್ ಇರ್ಬೋದು, ಅವ್ರ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ಡಿಫ್ರೆಂಟ್ ಪರ್ಸ್ನಾಲಿಟಿ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಅವರ ಅಜೆಂಡಾನೇ ಬೇರೆ ಆಗಿರುತ್ತೆ. ಅವ್ರ ಜೊತೆ ನೀವು ವರ್ಕ್ ಮಾಡಿರುವಂಥದ್ದು ಅಜೆಂಡಾ ಅಂದರೆ ಯಾವ ರೀತಿ? ಅವ್ರ ಲೈಕ್ ಅವ್ರದ್ದು ಬೇರೆ ರೀತಿ process ಲೈಫ್ ಪ್ರಾಸೆಸ್ ಅಲ್ಲಿ ಇರಬಹುದು, ಅವ್ರದ್ದೇ ಬೇರೆ ಅಂತದ ಒಂದು ಜಗತ್ತಿರುತ್ತೆ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು ನಿಜಕ್ಕೂ ಖುಷಿ ಕೊಡುತ್ತೆ. ನಮಗೆ ನೋಡೋರ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ, ನಮ್ಮ ಕನ್ನಡ ಮಣ್ಣಿನ ಒಬ್ಬ ಕಲಾವಿದ ಅವ್ರ ಜೊತೆ ಎಲ್ಲ ಅಭಿನಯಿಸ್ತಿದ್ದಾರೆ ಅಂತ. ಬಟ್ ನೀವು ನಿಜವಾಗ್ಲೂ ಎಷ್ಟು ಸ್ಯಾಟಿಸ್ಫೈ ಆಗಿದ್ದೀರಾ? ಇನ್ನಷ್ಟು ಮಾಡ್ಬೇಕಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯು ಆರ್ ನಾಟ್ ಫುಲ್ಲಿ ಸ್ಯಾಟಿಸ್ಫೈಡ್. ಬಟ್ ಅವ್ರ ಜೊತೆ ವರ್ಕ್ ಮಾಡಿರುವಂಥದ್ದು ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದ್ರೆ? ಮ್ಯಾಮ್, ಫಸ್ಟೆಲ್ಲ ನನಗೆ ಇದಕ್ಕೆ ಆನ್ಸರ್ ಹೇಳಬೇಕು ಅಂದರೆ ಎಸ್, ಅಲ್ಟಿಮೇಟ್ ಈಸ್ ಸಿನಿಮಾ ಮಾಡಬೇಕು, ರೋಲ್ಗಳು ಮಾಡಬೇಕು, ಆ ಥರ ಇತ್ತು ಮುಂಚೆ ಎಲ್ಲ. ಬಟ್ ಈಗ ಮಾಡ್ತಾ ಮಾಡ್ತಾ ಬೇರೆ ಒಂದು ಏನು ಆಯಾಮ ನನಗೆ ಕಾಣಿಸ್ತಾ ಇದೆ ಅಂತಂದರೆ ಅವರಲ್ಲಿರುವಂಥ ಒಂದು ರಿಯಲ್ ಪರ್ಸ್ನಾಲಿಟೀಸ್ ಇದೆಯಲ್ಲ, ಅದು ಜಾಸ್ತಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಜನಗಳಿಗೂ ಅದು ಮೋಸ್ಟ್ಲಿ ಕಾಣಿಸುತ್ತೆ ಅನಿಸುತ್ತೆ. ಅದಕ್ಕೆ ಅವ್ರ ಮೇಲೆ ಅಷ್ಟು ಪ್ರೀತಿ ತೋರಿಸೋದು. ಚಿರಂಜೀವಿ ಸರ್ ಅಂತ ಹೇಳಿದ್ರೆ, ಈವನ್ ಅವರು ಒನ್ ಆಫ್ ದ ಲೆಜೆಂಡ್ಸ್ ಆಫ್ ಅವರ್ ಇಂಡಿಯನ್ ಸಿನಿಮಾ. ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ದಿರ, ಯಾವುದೇ ಒಂದು ಗಾಡ್ ಫಾದರ್ ಇಲ್ದಿರ, ಸ್ವಂತ ಅವರು ಒಂದು ಶಕ್ತಿಯಿಂದ ನಿಂತ್ಕೊಂಡು ಇವತ್ತೊಂದು ಮೆಗಾ ಸ್ಟಾರ್ ಅಂತ ಅಂತಾರೆ ಅವ್ರನ್ನ. ಆ್ಯಂಡ್ ಹೀ ಈಸ್ ವೆರಿ ಡೌನ್ ಟು ಅರ್ತ್. ಹಾಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಏನು ಕಲಿಯಬೋದು ಅಂತ ನಾನು ಯೋಚನೆ ಮಾಡ್ತಾಯಿರ್ತೀನಿ ಪ್ರತಿ ಸತಿ ಒಬ್ಬೊಬ್ಬರಿಂದನೂ. ಅವ್ರಿಗೂ ಈಗಲೂ ಸಿನಿಮಾ ಮೇಲಿರುವಂಥ ಒಂದು ಶಿಸ್ತಾಗಲಿ, 8 o'clock ವಿತ್ ಮೇಕಪ್ ಸೆಟ್ಟಲ್ಲಿ ರೆಡಿ ಇರ್ತಾರೆ, ಸೆಟ್ಟಿಗೆ ಬರ್ತಾರೆ ವಿತ್ ಮೇಕಪ್. ಬೀಯಿಂಗ್ ಸಚ್ ಎ ಹ್ಯೂಜ್ ಸ್ಟಾರ್, ಅವ್ರಿಗೇನು ಅರ್ಧ ಗಂಟೆ ಲೇಟಾಗಿ ಬಂದರು ಅಥವಾ 9 ಗಂಟೆಗೆ ಬರ್ತೀನಿ ಅಂತಂದರು, ಡೈರೆಕ್ಟರ್ ಆಗಲಿ ಏನೂ ಅನ್ನಲ್ಲ, ಆಯಿತು ಅಂತಲೇ ಅಂತಾರೆ. ಬಟ್ ಸ್ಟಿಲ್ ಅವ್ರಿಗೂ ಈಗಲೂ ಇಷ್ಟು ವರ್ಷ ಆಲ್ಮೋಸ್ಟ್ 30-40 ಇಯರ್ಸ್ ಸಿನಿಮಾಲಿದ್ದೂ ಅವ್ರಿಗೆ ನಾನು ಬರಬೇಕು, ನಾನು ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆಯಲ್ಲ, ಆ ಒಂದು ಹಂಗರ್ ಅಂತ ಏನಂತಾರೆ, ಅದು ಅಮೇಝಿಂಗ್ ಅನಿಸುತ್ತೆ. ನನಗದು ಕನೆಕ್ಟ್ ಆಗುತ್ತೆ. ಹೆಂಗೆ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷ ಆದ್ರೂ. ಆ್ಯಂಡ್ ಅವ್ರು ನೋಡದೇ ಇರೋ ಸಕ್ಸಸ್ ಇಲ್ಲ, ಅವ್ರು ನೋಡದೇ ಇರೋ ಬ್ಲಾಕ್ ಬಸ್ಟರ್ಸ್ ಇಲ್ಲ, ಆ ಕ್ರೇಜ್ ನೋಡದೇ ಇರೋ. ಬಟ್ ಸ್ಟಿಲ್ ಅವ್ರಿಗೆ ಬೇಕು ಅಂದರೆ ವಾಟ್ ಈಸ್ ದ ಡ್ರೈವಿಂಗ್ ಫೋರ್ಸ್, ಏನು ಅವ್ರಿಗೆ ಡ್ರೈವ್ ಮಾಡ್ತಾಯಿದೆ ಈಗಲೂ ಬೆಸ್ಟ್ ಕೊಡೋಕ್ಕೆ ಅಂತ. ಸೊ ಇದೆಲ್ಲ ನಂಗೆ ತುಂಬ ಕನೆಕ್ಟ್ ಆಗುತ್ತೆ. ನನಗೆ ಫ್ಯಾಸಿನೇಟಿಂಗ್ ಅನಿಸುತ್ತೆ, ಏನದು ಅಂತ ಒಂಥರ. ಆ್ಯಂಡ್ ಚೆನ್ನಾಗಿತ್ತು ಅವ್ರ ಜೊತೆ. ಆ್ಯಕ್ಚುಲಿ ಪವನ್ ಸರ್ಕಿಂತಲೂ ಅವ್ರ ಜೊತೆ ಮೇ ಬಿ ತುಂಬ ಟೂ ಅರ್ಲಿ ವೆರಿ ಮಾತಾಡೋಕ್ಕೆ, ಬಿಕಾಸ್ ಸಿನಿಮಾ ಇನ್ನೂ ಇದೆ. ಸಾಕಷ್ಟು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದೀನಿ. ಆ್ಯಂಡ್ ಅವರೂ ತುಂಬ ಅಷ್ಟು ಅವ್ರ ನೆನಪುಗಳನ್ನ ನನ್ನ ಜೊತೆ ಹಂಚ್ಕೊಂಡ್ರು. ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲಿಂದ ಬಂದಿದ್ದೀರಾ, ಏನು ಮಾಡಿದ್ರಿ, ಎಷ್ಟು ವರ್ಷದಿಂದ ಇದ್ದೀರಾ ಅಂತೆಲ್ಲ.
ಸೊ 15 ವರ್ಷ ಆಗಿದೆ ಅಂದಾಗ ಅವರು ಒಂದು ಸ್ವಲ್ಪ ಆಶ್ಚರ್ಯಪಟ್ಟು ಹೆಂಗೆ ನಿಮ್ಮ ಬಗ್ಗೆ ಮತ್ತು ನಾನು ಇದು ನೋಡಿ ಕೇಳೇ ಇಲ್ವಲ್ಲ ಅಂತೆಲ್ಲ. ಆಮೇಲೆ ಏನು ಮಾಡ್ಕೊಂಬಂದ್ರಿ, ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಹೋಲ್ಡ್ ಚೆನ್ನಾಗಿದೆ, ಏನೋ ಹೆಂಗೆ ತುಂಬ ಪರ್ಸ್ನಲ್, ಸಮಥಿಂಗ್ ವೆರಿ ಪರ್ಸ್ನಲ್ ಫಾರ್ ಮೀ. ಮಾತಾಡ್ಕೊಂಬಂದಾಗ ನಾನು ಈ ಥರ ಥಿಯೇಟ್ರಿಂದ ಬಂದವನು, ಎಲ್ಲಿ ಅಂತೆಲ್ಲ ಕೇಳಿದರು. ಶಂಕರ್ ನಾಗ್ ಅವ್ರದ್ದು ರಂಗಶಂಕರಲ್ಲಿ ಐ ಸ್ಟಾರ್ಟ್ ಇನ್ ಮೈ ಜರ್ನಿ ಅಂತೆಲ್ಲ ಹೇಳಿದಾಗ, ಅರುಂಧತಿ ನಾಗ್ ಅವರು ಈಗಲೂ ನಡೆಸ್ತಾರೆ ಅಂತ, ಓ ಹೌದಾ ಅಂತ. ಶಂಕರ್ ನಾಗ್ ಅವ್ರಿಗೆ ತುಂಬ ಪ್ರೀತಿ ಇದೆ ಶಂಕರ್ ನಾಗ್ ಸರ್ ಬಗ್ಗೆ. ಅವರು ಅವ್ರ ಜೊತೆ ಆದಂಥ ಒಂದು ಮೆಮೊರೀಸ್ನ ಹಂಚ್ಕೊಂಡ್ರು. ಅವ್ರಿಗೂ ಶಂಕರ್ ನಾಗ್ ಸರ್ ಜೊತೆ ಇರುವಂಥ ಮೆಮೊರೀಸ್ ಹಂಚ್ಕೊಂಡ್ರು. ಯಾವುದೋ ಒಂದು ಫೋಟೋಸ್ ಹುಡುಕಿ ಅವರು ಅವ್ರ ಜೊತೆ ಯಾವುದೋ ಒಂದು ಸಿನಿಮಾ ಮಾಡಿದ ಫೋಟೋಸ್ ತೋರಿಸಿದ್ರು ನನಗೆ, ರೆಟ್ರೋ ಗೆಟಪ್ಪಲ್ಲಿ ಗುಂಗುರು ಕೂದಲು. ಸೊ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ. ನಾನು ಐ ಆಮ್ ನಾಟ್ ಎ ಸ್ಟಾರ್, ಐ ಆಮ್ ನಾಟ್ ನೆವರ್ ಕ್ಲೋಸ್ ಟು ಹಿಸ್ ಸ್ಟೇಟಸ್, ಬಟ್ ಸ್ಟಿಲ್ ಅವರು ಆ ಒಂದು ಹಂಬಲ್ ಆಗಿ ಪಕ್ಕ ಕೂತ್ಕೊಂಡು, ಓನ್ಲಿ ರೀಸನ್ ಚೆನ್ನಾಗಿ ಮಾಡ್ತಾಯಿದ್ದಾನೆ ಹುಡುಗ, ನಮ್ಮ ಸಿನಿಮಾನಲ್ಲಿ ಮಾಡ್ತಾಯಿದ್ದಾನೆ, ಕಂಫರ್ಟ್ ಫೀಲ್ ಮಾಡಿಸ್ಬೇಕು ಅಂತ. ಬೇರೆಯೇ ಮ್ಯಾಮ್ ಅವರೆಲ್ಲ. ಇಟ್ಸ್ ತುಂಬ ಖುಷಿ ಕೊಡ್ತು. ಇನ್ನೂ ಸುಮಾರಷ್ಟು ವಿಷಯಗಳಿದೆ, ಸುಮಾರಷ್ಟು ಮಾತಾಡಿದ್ವಿ. ಇಟ್ಸ್ ವೆರಿ ಪರ್ಸ್ನಲ್. ಕೆಲವೊಂದೆಲ್ಲ ಹೇಳಿದ್ರು, ಅದೊಂಥರ ಇನ್ನೂ ಬೂಸ್ಟ್ ಕೊಡುತ್ತೆ. ಏಯ್ ಮೆಗಾ ಸ್ಟಾರೇ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ನೈಸ್, ವೆರಿ ನೈಸ್ ಮ್ಯಾಮ್ ಆ್ಯಕ್ಚುಲಿ.